ಓಡ್ಬೇಕಾದ್ರೆ ಅದು ನಮ್ಮ ಮೌಂಟೇನ್ ಏನ್ ಮಾಡುತ್ತೆ, ನಾವು ಹಿಂಗ್ ಓಡ್ಬೇಕಾದ್ರೆ ಆ ಮರ ತಪ್ಪಿಸ್ಕೊಂಡು ಅದು ನಮ್ ಹಿಂಬಾಲಿಸ್ತಾನೆ ಬರುತ್ತೆ. ಹೆಚ್ಚು ಕಡಿಮೆ 2000 ಮೀಟರ್ ಅಷ್ಟು ದೂರ ನಮ್ಮನ್ನ ಹಿಂಬಾಲಿಸುತ್ತೆ. ಆ ಸಂದರ್ಭದಲ್ಲಿ ನಾನು ಜೀವದಾಸೆನ ಬಿಟ್ಬಿಡ್ತೀನಿ ನಾನು ಅವತ್ತು. ಯಾಕಂತ ಹೇಳಿದ್ರೆ ಇವತ್ತು ನಮ್ದು ಕತೆ ಮುಗೀತು ಅಂತ. ಮೌಂಟೇನ್ ಫಸ್ಟ್ ಮೌಂಟೇನ್ ಏನಾಗಿತ್ತು, ಮೊಬೈಲ್ ರಿಂಗ್, ಮೊಬೈಲ್ ಶಬ್ದ ಬಂದ್ರೆ ಸಾಕು ಸೈಲೆಂಟ್ ಆಗಿ ಯಾವ ರೀತಿ ಬೆರ್ಸೋದು ಅಂತ ಹೇಳಿದ್ರೆ ನೀವು 1000 ಮೀಟರ್ ದೂರ ಓಡಿದ್ರು ಬೆರ್ಸ್ಕೊಂಡೇ ಹೋಗೋದು. ಮೌಂಟೇನ್ ಕರಡಿ ಎರಡುವೆ. ಮೌಂಟೇನು ಅಷ್ಟೇ, ಕರಡಿನೂ ಅಷ್ಟೇ. ಅದು ಎರಡು ಒಂದೇ ಜೊತೆಗಾರರು. ಯಾವುದು ಗುಂಡ, ಕರಡಿ, ಮೌಂಟೇನು ಮತ್ತೆ ಮತ್ತೂರು ಅಂತ ಇತ್ತು. ಇವೆಲ್ಲ ಒಂದೇ ಜೊತೆಗಾರ ಆಗಿದ್ದು, ಒಂದೇ ಫ್ರೆಂಡ್ಸ್, ಒಂದು ಟೀಮ್. ಅದು ತಲೆಗಟ್ಟಿದೆ ಅಂದ್ರೆ ಒಂದು ಗಾದೆ ಹೇಳ್ತಾರೆ, ಬಂಡೆಗೆ ಚಚ್ಕೋಬಾರ್ದು ಅಂತ. ಅದೇ ರೀತಿ ನಮ್ಮ ಒಂದು ಪರಿಸ್ಥಿತಿ. ನಮ್ಮ ಕಾಲಿಗೆ ಯಾವ ರೀತಿ ಇರುವೆ ಸಿಕ್ಕಿದ್ರೆ ಯಾವ ರೀತಿ ನುಸುಳ್ತೀವೋ, ಕಾಡಾನೆ ಕೈಗೆ ನಾವು ಸಿಕ್ಕಿದ್ರು ನಮ್ದು ಮುಗಿಸ್ಬಿಡುತ್ತೆ ಕಾಡಾನೆ. ಸರ್ ನಿಮ್ಮ ಮೇಲೆ ಆನೆ ದಾಳಿ ಆಗಿಲ್ವಾ ಯಾವತ್ತೂ? ಆಗಿದೆ ಸರ್, ಒಂದು 4-5 ಸತಿ ಆಗಿದೆ. ಕಾಡಾನೆ ಅಂತ ಹೇಳಿದ್ರೆ ಹತ್ರ ಹೋಗೋಕ್ಕೆ ಭಯ ಈಗ. ಯಾಕಂತ ಹೇಳಿದ್ರೆ ಸ್ವಲ್ಪ ಜನ ಒಂದು ವಿಡಿಯೋ ಹುಚ್ಚಿರುತ್ತೆ, ಒಂದು ಕಾಡಾನೆಗಳು ಆನೆ ಅಂತ ಹೇಳಿದ್ರೆ ಸ್ವಲ್ಪ ಆನೆ ಪ್ರೇಮಿಗಳಿಗೂ ಕೂಡ ದೊಡ್ಡ ಗಾತ್ರದ ಆನೆ ಆಗಿರೋ ಒಂದು ಕಾಡಾನೆ ಹೇಗಿರುತ್ತೆ ಅಂತ ನೋಡೋದೇ ಒಂದು ಹುಚ್ಚಿರುತ್ತೆ. ಇನ್ನು ಸಫಾರಿಲಿ ಹೋಗ್ಬಿಟ್ಟು ಕಾಡೊಳಕ್ಕೆ ಹೋಗಿ ಆನೆಗಳನ್ನ ನೋಡೋದಕ್ಕೂ ಇಲ್ಲಿರುವಂಥ ಆನೆಗಳನ್ನ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಒಂದು ಬಂಡೀಪುರ ಆಗಿರ್ಬೋದು, ನಾಗರಹೊಳೆ ಆಗಿರ್ಬೋದು, ಮತ್ತೆ ಈ ಇನ್ನಿತರ ಜಾಗಗಳಲ್ಲಿ ಸಫಾರಿ ಹೋಗ್ತಾ ಇರುತ್ತೆ, ವೆಹಿಕಲ್ಗಳನ್ನ ನೋಡಿರುತ್ತೆ ಕಾಡಾನೆಗಳು. ಮತ್ತೆ ಹುಲಿ ಚಿರತೆನೇ ಆಗಿರ್ಬೋದು, ಆ ವೆಹಿಕಲ್ಗಳನ್ನ ಮತ್ತೆ ಸ್ವಲ್ಪ ಜನಗಳನ್ನ ಕೂಡ ನೋಡಿರುತ್ತೆ. ಸ್ವಲ್ಪ ವೆಹಿಕಲ್ಗಳಿಂದ ಈಗ ಸಫಾರಿ ಏನು ನಡೆಯುತ್ತೋ ಆ ವೆಹಿಕಲಿಂದ ಕೆಳಗಿಳಿದ್ರೆ ಅವ್ರ ಮೇಲೆ ದಾಳಿ ಮಾಡುವಂಥ ಕೆಲಸನೂ ಕೂಡ ಆಗುತ್ತೆ. ಆದರೆ ಅದು ಸ್ವಲ್ಪ ಮಟ್ಟಿಗಾದರೂ ಜನಗಳಿಗೆ ನೋಡಿರುತ್ತೆ, ವಾಹನಗಳನ್ನ ನೋಡಿರುತ್ತೆ, ಎಲ್ಲ ಒಂದು ಗೊತ್ತಿರುತ್ತೆ. ಆದರೆ ಇಲ್ಲಿಯ ಒಂದೊಂದು ಕಾಡಾನೆಗಳು ಕಾಡಿಂದ ಹೊರಗೇನೆ ಬರಲ್ಲ. ತೋಟಗಳಿಗೆ ಬಂದ್ರೂ ಗುಂಪು ಬಿಟ್ಟು ಯಾವುದೇ ರೀತಿ ಸಿಂಗಲ್ ಆಗಿ ಓಡಾಡಲ್ಲ. ಸಿಂಗಲ್ ಆಗಿ ಓಡಾಡುವಂಥ ಕಾಡಾನೆಗಳೇ ನಮ್ಮ ಕ್ಯಾಪ್ಟನ್ ಭೀಮಾ ಆಗಿರ್ಬೋದು, ನಮ್ಮ ಕಾಡಾನೆ ಭೀಮಾ, ಮತ್ತೆ ಕರಡಿ, ಮತ್ತೆ ಈ ಕ್ಯಾಪ್ಟನ್ ಅನ್ನೋದು ನಮ್ಮ ಕೊಡಗು ಭಾಗದಿಂದ ಬಂದಿರುವಂಥ ಆನೆ ಅದು. ಮತ್ತೆ ಇನ್ನಿತರ ಒಂದು 4-5 ಕಾಡಾನೆಗಳು, ಪೆನ್ಸಿಲ್ ಕ್ವಾರೆ, ಇವೆಲ್ಲ ಏನು ಅಂದರೆ ಸ್ವಲ್ಪ ರಸ್ತೆಗೆ ಬರ್ತವೆ ಹೋಗ್ತವೆ. ಮತ್ತೆ ಇನ್ನೂ ಉಳಿದ ಆನೆಗಳು ಏನು ಬೀಟಮ್ಮ, ಭುವನೇಶ್ವರಿ, ಓಲ್ಡ್ ಬೆಲ್ಟು ಮತ್ತು ಬೀಟಮ್ಮ 2, ಇವೆಲ್ಲ ಕಾಡಾನೆಗಳು ಏನಂತ ಹೇಳಿದರೆ ಗುಂಪು ಬಿಟ್ಟು ಹೊರಗಡೆ ಬರಲ್ಲ. ಒಂದು ಕಡೆ ಇದ್ದರೆ ಸಂಜೆವರೆಗೂ, ರಾತ್ರಿ ಕತ್ಲಾಗುವವರೆಗೂ ರೋಡಿಗೆ ಬರಲ್ಲ. ಅಂಥದ್ರಲ್ಲಿ ಏನಂತ ಹೇಳಿದರೆ ಅದು ಜನಗಳಿಗೆ ನೋಡಿದರೂ ಕೂಡ ಒಂಥರ ಗಾಬರಿ ಆಗಿರುತ್ತೆ. ಯಾಕಂತ ಹೇಳಿದರೆ ಗಾಬರಿ ಅಂತ ಹೇಳಿದರೆ ನಮಗೇನೋ ಮಾಡಿಬಿಡ್ತಾರೆ ಇವರು, ನಮ್ಮ ಮಕ್ಕಳಿಗೇನೋ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ತುಂಬ ಆಕ್ಟಿವ್ ಆಗಿರುತ್ತೆ. ಜನಗಳಿಗೆ ನೋಡಿದ್ರೆ ಸಾಕು ಬೆರೆಸುವಂಥ ಕೆಲಸನ ಮಾಡ್ತಾರೆ. ಅಂಥದ್ರಲ್ಲಿ ನಮಗೆ ಒಂದು ಸಂದರ್ಭದಲ್ಲಿ ನಮ್ಮ ಸೈಡಿಗೆ ಆನೆ ಬರೋ ಮುಂಚೆ ತುಂಬ ಆನೆ ಹುಚ್ಚು, ಎಲ್ಲೇ ಆನೆ ಇದ್ರೂ ನೋಡಬೇಕು ಅನ್ನೋದು ಒಂದು ಹುಚ್ಚು ಮೈಂಡಲ್ಲಿತ್ತು. ಆ ಸಂದರ್ಭದಲ್ಲಿ ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತ ಹೇಳಿದರೆ, ಸ್ವಲ್ಪ ಜನ ಹೊರಗಡೆಯಿಂದ ನಮಗೆ ತುಂಬ ಕಾಮೆಂಟಲ್ಲೂ ಹಾಕ್ತಾರೆ, ಫೋನ್ಗಳನ್ನೂ ಮಾಡ್ತಾರೆ, ಸರ್ ಆನೆನ ನೋಡ್ಬೋದಾ, ಕಾಡಾನೆನ ನೋಡ್ಬೋದಾ ಅಂತ ಹೇಳ್ಬಿಟ್ಟು. ನಾವು ಯಾವ ರೀತಿ ನೋಡ್ತೀವಿ ಅಂತ ಹೇಳಿದರೆ, ಈ ಅನುಭವಗಳು ಆಗೋ ಮುಂಚೆ ನಾನು ಯಾವಾಗ ಕಾಡಾನೆಗಳ ಹಿಂದೆ ಒಂದು ಹೋಗ್ತಾ ಇರ್ಬೇಕಾದ್ರೆ ತೋಟಕ್ಕೆ ಬಂದಿದೆ ಅಂದರೆ ಸ್ವಲ್ಪ ಒಳಗೆ ಹೋಗ್ಬಿಟ್ಟು ಆನೆ ಎಲ್ಲಿದ್ದಾವೆ ಅಂದು ಕದ್ದು ನೋಡೋದು ಎಲ್ಲ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ತೋಟದೊಳಗಡೆ ನೋಡಿ, ಈಗ ಇದು ರಸ್ತೆ ಇರುತ್ತೆ, ಈಗ ನಾವು ಇಲ್ಲಿ ಬೇಲಿ ಇರುತ್ತೆ, ತೋಟದಲ್ಲಿ ಒಳಗಡೆ ಕಾಡಾನೆಗಳು ವಾಸ್ತವ್ಯ ಹೂಡಿರುತ್ತೆ. ಹಗ್ಲೊತ್ತಲ್ಲಿ ಏನು ಮಾಡುತ್ತೆ, ಗಿಡದ ಕೆಳಗಡೆ ಮಂಗಿರುತ್ತೆ ಆನೆಗಳು. ಯಾಕಂದರೆ ಸ್ವಲ್ಪ ಜನ ಹೇಳ್ತಾ ಇದ್ರು ಆನೆಗಳು ಹಗ್ಲೊತ್ತಲ್ಲಿ ಮಲ್ಗಲ್ಲ ಅಂತ ಹೇಳಿ. ಅಂದರೆ ಹಗ್ಲೊತ್ತಲ್ಲಿ ಏನು ಮಾಡುತ್ತೆ, ದೊಡ್ಡ ದೊಡ್ಡ ಒಂದು ಕಾಫಿ ಗಿಡಗಳು, ರೋಬಸ್ಟಾ ಅಂತ ಹೇಳ್ತೀವಿ, ಅದರ ಒಂದು ಗಿಡದ ಕೆಳಗಡೆ ತಣ್ಣಗಿರುತ್ತದಕ್ಕೆ ಆರಾಮಾಗಿ ಮಧ್ಯಾಹ್ನದ ಹೊತ್ತು ಮಲಗುತ್ತೆ. 12 ಗಂಟೆ, 1 ಗಂಟೆ, ಈ ಸಂದರ್ಭದಲ್ಲಿ ಆನೆಗಳು ಮಲಗುವಂಥ ಟೈಮ್ ಅದು. ಆನೆಗಳು ಹೊರಡುವಂಥ ಟೈಮು 3 ಗಂಟೆ, 3:30 ಗಂಟೆ, 4 ಗಂಟೆ ಸಂದರ್ಭದಲ್ಲಿ ಅದು ಎಚ್ಚರ ಆಗ್ತವೆ, ನೀರು ಕುಡಿಯೋಕ್ಕೆ ಕೆರೆಗಳಿಗೆ ಹೋಗ್ತವೆ, ಸ್ನಾನ ಮಾಡ್ತವೆ. ಸ್ನಾನ ಮಾಡಿದ ನಂತರ ಅದು 6-6:30 ಮೇಲೆ ಒಂದು ಕಡೆಯಿಂದ ಒಂದು ಕಡೆಗೆ ರವಾನೆ ಆಗುತ್ತೆ, ಒಂದು ಕಡೆಯಿಂದ ಒಂದು ಕಡೆಗೆ ಬೇರ್ಪಡುತ್ತೆ. ಯಾಕಂದರೆ ಅದಕ್ಕೊಂದು ಹೊಟ್ಟೆಗೆ ಫುಡ್ ಬೇಕು. ಹಗ್ಲೊತ್ತಲ್ಲಿ ಅದು ಫುಡ್ ತಿನ್ನಲ್ಲ. ಯಾಕಂದರೆ ಸಿಂಗಲ್ ಆನೆಗಳು ಮಾತ್ರ ಅದು ಫುಡ್ ತಿನ್ನೋಕ್ಕೆ ಒಂದು ಕಡೆಯಿಂದ ಒಂದು ಕಡೆ ಹಗ್ಲೊತ್ತಲ್ಲೇ ಹೋಗ್ತಾ ಇರ್ತವೆ. ಯಾಕಂದರೆ ಅದು ಯಾರಿಗೂ ಭಯ ಪಡಲ್ಲ, ಜನಗಳಿಗೂ ಭಯ ಪಡಲ್ಲ, ಇನ್ನು ವಾಹನಗಳಿಗೂ ಭಯ ಪಡಲ್ಲ. ಯಾರಾದರೂ ಅಡ್ಡ ಬಂದರೆ ಅವ್ರಿಗೆ ನಾವು ಹೊಡೆದಾಕ್ತೀವಿ ಅನ್ನೋದು ಒಂದು ಕರಡಿ ಅಂತಹ ಸ್ವಭಾವದ ಆನೆಗಳು, ಒಂಟಿ ಆನೆಗಳು. ಈ ಗುಂಪಿರೋದು ಆನೆಗಳು ಏನು ಮಾಡ್ತವೆ, ನಾವು ಹೋದಾಗ ಮೌಂಟೇನ್ ಫಸ್ಟು ಮೌಂಟೇನ್ ಏನಾಗಿತ್ತು, ಮೊಬೈಲ್ ರಿಂಗ್, ಮೊಬೈಲ್ ಶಬ್ದ ಬಂದರೆ ಸಾಕು ಸೈಲೆಂಟ್ ಆಗಿ ಯಾವ ರೀತಿ ಬೆರೆಸೋದು ಅಂತ ಹೇಳಿದ್ರೆ ನೀವು 1000 ಮೀಟರ್ ದೂರ ಓಡಿದ್ರು ಬೆರೆಸ್ಕೊಂಡೇ ಹೋಗೋದು. ಮೌಂಟೇನ್ ಕರಡಿ ಎರಡುವೆ. ಮೌಂಟೇನು ಅಷ್ಟೇ, ಕರಡಿನೂ ಅಷ್ಟೇ. ಅದು ಎರಡೂ ಒಂದೇ ಜೊತೆಗಾರರು. ಯಾವುದು ಗುಂಡ, ಕರಡಿ, ಮೌಂಟೇನು
ಮತ್ತು ಮತ್ತೂರು ಅಂತಾಯಿತು, ಇವೆಲ್ಲ ಒಂದೇ ಜೊತೆಗಾರ ಆಗಿದ್ದು, ಒಂದೇ ಫ್ರೆಂಡ್ಸು, ಒಂದು ಟೀಮ್ ಅದು. ಆ ಟೀಮ್ ಅಂದರೆ ಎಲ್ಲದಕ್ಕೂ ಒಂದು ಐಡಿಯಾ, ಏನು ಮೊಬೈಲ್ ರಿಂಗ್ ಒಂದು, ಮತ್ತು ಜನಗಳು ಮಾತಾಡ್ತಾ ತೋಟದೊಳಗೆ ಬಂದುಬಿಟ್ರು ಆನೆ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕರಡಿ ಮತ್ತು ಮೌಂಟೇನ್ದು ಸ್ವಭಾವ ಹೇಳ್ತಾ ಇರೋದು ನಾನು ಸಿಕ್ಕಾಕೊಂಡಿರೋದು ಮೌಂಟೇನ್ ಮತ್ತು ಕರಡಿ ಕೈಲೆ. ಆ ಸಂದರ್ಭದಲ್ಲಿ ತೋಟದಲ್ಲಿ ನಾವು ಈಗ ಮಾಮೂಲಿ ಆನೆ ಇಲ್ಲ ಅಂತ ಮಾತಾಡ್ಕೊಂಡು ಹೋಗಬೇಕಾದ್ರೆ ಈ ಆನೆಗಳು ಸೌಂಡ್ ಮಾಡ್ತಾ ಇದ್ರೆ, ಏನಾರು ತಿಂತಾ ಇದ್ರೆ ಸ್ಟಾಪ್, ನಿಲ್ಲಿಸ್ಬಿಡೋದು. ನಾವು ಮುಂದೆ ಹೋದ ನಂತರ ಮೆಲ್ಲ ಹೆಜ್ಜೆ ಹಾಕ್ಕೊಂಡು ಹಿಂದೆ ಬರೋದು, ಏನು ಸೈಲೆಂಟ್ ಕಿಲ್ಲರ್ ಅಂತಾರಲ್ಲ ಆ ರೀತಿ ಅಟ್ಯಾಕ್ ಮಾಡೋದು ನಮ್ಮ ಕರಡಿ ಮೌಂಟೇನ್ ಎಲ್ಲ. ಆಮೇಲೆ ಮೌಂಟೇನ್ ಜೊತೆ ಒಂದು ಸತಿ ನಾವು ನಮ್ಮ ಸ್ನೇಹಿತರು ಏನು ಹೇಳಿದರು, ತೋಟಕ್ಕೆ ಆನೆ ಬಂದುಬಿಟ್ಟಿದೆ, ಒಂದು 5-6 ಕಾಡಾನೆಗಳು ಬಂದಿದ್ದಾವೆ, ನೋಡ್ಕೊ ಬರೋಣ, ಸ್ವಲ್ಪ ಪಟಾಕಿ ಹೊಡೆದು ಬರೋಣ, ಗಿಡ ಹಾಳು ಮಾಡ್ತವೆ ರಾತ್ರಿ ಹೊತ್ತು ಅಂತ ಹೇಳಿದರು. ಸಂಜೆ ಒಂದು 5 ಗಂಟೆ ಸಮಯ ಇ ಟಿ ಎಫ್ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅವರು ಹೆಜ್ಜೆ ನೋಡ್ತಾ ಮುಂದೆ ಹೋಗ್ತಾರೆ, ನಾವು ಕೂಡ ಅವರೊಟ್ಟಿಗೆ ಹಿಂದೆ ಹೋಗ್ತೀವಿ. ಹಿಂದೆ ಹೋದ ನಂತರ ಆನೆಗಳು ಕಾಣುತ್ತೆ, ಒಂದು 4-5 ಆನೆಗಳು ಕಾಣುತ್ತೆ. ಕಾಣ್ದಾಗ ಏನಂತಾರೆ ಇ ಟಿ ಎಫ್ನವರು ಅಲ್ಲಿಂದ ಲೊಕೇಶನ್ನ ಹಾಕ್ಬಿಡ್ತಾರೆ, ಇಂಥ ಕಡೆ ಆನೆಗಳಿದ್ದಾವೆ ಅಂತ. ನಮ್ಮ ಸ್ನೇಹಿತರು ಏನು ಹೇಳ್ತಾರೆ, ಇದರಲ್ಲಿ ಈಗ ಹೆಜ್ಜೆ ಯಾವ ರೀತಿ ಇದೆ ಅದೇ ರೀತಿ ನೋಡಿಕೊಂಡು ನಾವೇನು ಮಾಡ್ತೀವಿ, ಒಂದು ಕಾಡಾನೆ ಹೆಜ್ಜೆಗಳು ಈ ರೀತಿ ಹೋಗಿರುತ್ತವೆ, ಇದು ಎಡದೆ ಕಡೆ ತಿರುಗಿರುತ್ತೆ ಟೀಮ್. ನಾವೇನು ಮಾಡ್ತೀವಿ, ಒಂದು ಹೋಗಿರೋ ಕಡೆಗೆ ಹೋಗ್ತೀವಿ. ಹೋದಾಗ ಏನಾಗುತ್ತೆ, ಅಲ್ಲಿರುವಂಥ ಆನೆ ಯಾವುದಂದರೆ ಮೌಂಟೇನ್ ಅಂದರೆ ಜನಗಳು ಭಯಭೀತರಾಗಿದ್ರು. ಆ ಭಯನ ಏನಂತ ಹೇಳಿದರೆ, ಅದು 1000 ಮೀಟ್ರ್ ಅಲ್ಲ, ನಾವು ಓಡಿದರೆ ಒಂದು 100 ಮೀಟ್ರ್ ಓಡ್ಬೋದು, ಒಂದೇ ಉಸಿರಲ್ಲಿ ಓಡಿದರೆ ಒಂದು 100 ಮೀಟ್ರ್ ಓಡ್ಬೋದು. ಅದು 1000 ಮೀಟ್ರ್ 2000 ಮೀಟ್ರ್ ಕೂಡ ಜನಗಳಿಗೆ ನೋಡಿದರೆ ಒಂದೇ ಸ್ಪೀಡಲ್ಲಿ ಬೆರೆಸೋದು, ಪ್ರಾಣ ತೆಗೆಯೋ ತನಕ ಬಿಡ್ತಾ ಇರಲಿಲ್ಲ. ಅಂಥ ಒಂದು ಸ್ವಭಾವದ ಮೌಂಟೇನ್ ಆನೆ. ಯಾಕಂತ ಹೇಳಿದರೆ ಮೌಂಟೇನ್ ಕೂಡ ಒಂದು 2-3 ಜನನ ಬಲಿ ತೊಗೊಂಡಿತ್ತು. ಹಾಗಾಗಿ ಒಂದು ಭಯಾನೂ ಇತ್ತು. ಮೌಂಟೇನ್ ಅಂತ ಹೇಳಿದರೆ ಒಂದು ಸ್ಲಿಮ್ ಆಗಿತ್ತು, ಒಂಥರ ಗಟ್ಟಿಮುಟ್ಟಾಗಿತ್ತು, ಸ್ಲಿಮ್ ಇತ್ತು. ಹಾಗಾಗಿ ಅದು ಮೌಂಟೇನ್ ಅಂತ ಹೇಳಿದರೆ ಒಂದು ಆನೆ ಯಾವ ರೀತಿ ಅಂತ ಹೇಳಿದರೆ, ಜನಗಳು ಮರದ ಮೇಲಿದ್ದು ವಾಸನೆ ಹಿಡ್ಕೊಂಡು ಆ ಮರದ ತನಕ ಬೆರೆಸೋದು, ಮೇಲ್ ಕೂತಿರೋದು ಗೊತ್ತಾಗ್ತಿರ್ಲಿಲ್ಲ. ಆ ವಾಸನೆನ ಬರೀ ಚೂರು ಸೌಂಡ್ ಬಂದರೆ ಸಾಕು, ಇಲ್ಲಾಂದರೆ ಏನಾದ್ರು ಒಂದು ಕಲ್ಗಿಲ್ಲು ಹಿಂಗೆ ತೆಗೆದು ಗಿಡ ಅಲ್ಲಾಡಿದ್ರು ಕೂಡ ಯಾರೋ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಬೆರೆಸ್ಕೊಬರೋದು, ಆ ರೀತಿ ಇತ್ತು. ಆ ಸಂದರ್ಭದಲ್ಲಿ ನಾನು ನಮ್ಮ ಸ್ನೇಹಿತರು ಒಳಗಡೆ ಹೋದಾಗ ನಮ್ಮನ್ನು ನೋಡಿ ಒಂದೇ ಸಮ ಕಿರಿಚಿದಾಗ ನಮಗೇನಾಗುತ್ತೆ, ನಾನು ಅನುಭವನ ಹೇಳ್ತಾ ಇರೋದು ಇದನ್ನು. ನಮ್ಮ ಸ್ನೇಹಿತರು ಸ್ವಲ್ಪ ನನಗಿಂತ ಮುಂಚೆ ಆನೆಗಳ ಜೊತೆ ನೋಡಿ ಮಾಡಿ ಓಡಿ ಎಲ್ಲ ಅವರಿಗೆ ಅನುಭವ ಇತ್ತು. ನನಗೆ ಯಾವ ಅನುಭವ ಇರಲಿಲ್ಲ ಅವಾಗ ಮೌಂಟೇನ್ ಇದ್ದಾಗ. ಹೆಚ್ಚು ಕಡಿಮೆ ಒಂದು 6-7 ವರ್ಷ ಹಿಂದೆದ ಮಾತು ಹೇಳ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನನ್ನ ಕಾಲಲ್ಲಿ ಶಕ್ತಿ ಕಳ್ಕೊಳ್ತೀನಿ ನಾನು ಕೂಗ್ ತಕ್ಷಣ ಸಡನ್ನು. ಅದು ಗುಂಡಿಲಿರುತ್ತೆ, ಅದು ಹತ್ತು ಬರೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಒಂದು ಮರ ಅಡ್ಡ ಬಿದ್ದಿರುತ್ತೆ ನಮಗೆ, ಅದು ನಮ್ಮ ಅದೃಷ್ಟ. ಮರ ಒಂದು ದಪ್ಪ ಮರ ಒಂದು ಅಡ್ಡ ಬಿದ್ದಿರುತ್ತೆ, ಅದು ನಮಗೆ ನೋಡಿ ಕಿರ್ಚಿ ಅದಕ್ಕೆ ದಾರಿ ಬರೋಕ್ಕೆ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಾನು ಅಲ್ಲಿಂದ ಏನು ಮಾಡ್ತೀನಿ, ಸೀದಾ ಓಡ್ತೀನಿ. ಓಡಿದಾಗ ಮನಸ್ಸಲ್ಲಿ ಒಂದು ಧೈರ್ಯ ಬರುತ್ತೆ ನನಗೆ, ಅದಕ್ಕೆ ಅಡ್ಡ ಮರ ಬಿದ್ದಿದೆ, ಅದು ಬರೋ ತನಕ ಟೈಮ್ ಹಿಡಿಯುತ್ತೆ ಅಂತ. ನಮ್ಮ ಸ್ನೇಹಿತರಿಗೂ ಹೇಳ್ತೀನಿ ನಾನು, ಬನ್ನಿ ಬೇಗ ಓಡೋಣ ಅಂತ. ಓಡಬೇಕಾದ್ರೆ ಅದು ನಮ್ಮ ಮೌಂಟೇನ್ ಏನು ಮಾಡುತ್ತೆ, ನಾವು ಹಿಂಗೆ ಓಡ್ಬೇಕಾದ್ರೆ ಆ ಮರ ತಪ್ಪಿಸ್ಕೊಂಡು ಅದು ನಮ್ಮ ಹಿಂಬಾಲಿಸ್ತಾನೆ ಬರುತ್ತೆ. ಹೆಚ್ಚು ಕಡಿಮೆ 2000 ಮೀಟ್ರಷ್ಟು ದೂರ ನಮ್ಮನ್ನ ಹಿಂಬಾಲಿಸುತ್ತೆ. ಆ ಸಂದರ್ಭದಲ್ಲಿ ನಾನು ಜೀವದ ಆಸೆನ ಬಿಟ್ಬಿಡ್ತೀನಿ ನಾನು ಅವತ್ತು. ಯಾಕಂತ ಹೇಳಿದ್ರೆ ಇವತ್ತು ನಮ್ಮದು ಕತೆ ಮುಗೀತು ಅಂತ. ಇಂಥ ಒಂದು ಬೇಲಿ ಇರುತ್ತೆ, ಅಡ್ಡ ತೋಟಗಳಿಗೆ ಅಡ್ಡ ಬೇಲಿ ಹಾಕಿರ್ತಾರೆ. ನಾವು ಹೋಗಿರುವಂಥ ದಾರಿನೇ ಬೇರೆ ಇರುತ್ತೆ, ಗಾಬರಿಲಿ ಓಡ್ ಬಂದಿರುವಂಥ ದಾರಿನೇ ಬೇರೆ ಇರುತ್ತೆ, ತಂತಿ ಇರುತ್ತೆ, ಅದು ದಾಟಕ್ಕೆ ನಮಗೆ ಟೈಮ್ ಇರುತ್ತೆ. ನಾನೇನು ಮಾಡ್ತೀನಿ, ಒಂದು ಸೌದೆ ಈ ಥರ ಹಾಕಿರ್ತಾರೆ, ಅದ್ರ ಮೇಲೆ ಕಾಲಿಟ್ಟು ನಾನು ಜಂಪ್ ಮಾಡ್ತೀನಿ. ನಮ್ಮ ಸ್ನೇಹಿತರಿಗೆ ಜಂಪ್ ಮಾಡೋಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಅದೃಷ್ಟ ಅವತ್ತು, ನಮ್ಮ ಒಂದು ಹೆಂಡತಿ ಮಕ್ಕಳ ಒಂದು ಅದೃಷ್ಟನೂ ಇರ್ಬೋದು, ಇಲ್ಲ ನಾವು ಯಾರಿಗಾದ್ರೂ ಒಳ್ಳೇದು ಮಾಡಿರುವಂಥ ಒಂದು ಕಾರ್ಯ ಇರ್ಬೋದು, ಅದು ನಮಗೆ ಅಡ್ಡ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರಿಗಾದ್ರೂ ಒಂದು ಒಳ್ಳೇದು ಮಾಡಿ, ಒಂದು ದಾನ ಧರ್ಮ ಮಾಡಿ ಅಂತ ದೊಡ್ಡವ್ರು ಹೇಳೋ ಮಾತು ಏನಂತ ಹೇಳಿದರೆ, ನಮ್ಮ ಕಷ್ಟ ಕಾಲದಲ್ಲಿ ಒಂದು ದೈವ ನಮಗೆ ಕಾಪಾಡುತ್ತೆ ಅಂತ ಹೇಳಿಬಿಟ್ಟು. ಆ ಸಂದರ್ಭದಲ್ಲಿ ನನಗೆ ಆ ದೇವರೇ ನನಗೆ ಕಾಪಾಡಿದ್ದು. ಅಷ್ಟು ದೂರ ಬೆರೆಸ್ಕೊಂಡು ಬಂದಿದ್ದು, ಹತ್ತಿರ ಸಿಕ್ಕ ತಕ್ಷಣ ವಾಪಸ್ ತಿರುಗುತ್ತೆ. ಅದು ನಾವು ಹತ್ತಿರಕ್ಕೆ ಸಿಕ್ಕಾಗಿರ್ತೀವಿ, ಅದು ವಾಪಸ್ ಇದ್ದಕ್ಕಿದ್ದಂಗೆ ಅದು ಏನು ದೇವರು ಮನಸ್ಸು ಕೊಟ್ಟು ನಾವು ವಾಪಸ್ ಹೋಗ್ಬಿಡುತ್ತೆ. ಅದೇ ರೀತಿ ನಮಗೆ ಇನ್ನೊಂದು ಘಟನೆ ನನ್ನ ಜೀವನದಲ್ಲಾಗುತ್ತೆ. ನಾನು, ನನ್ನ ಮಗ, ನನ್ನ ಹೆಂಡತಿ, ನಾನು ಒಂದು ಮಾಧ್ಯಮದಲ್ಲೂ ಕೂಡ ಈ ಮಾತನ್ನ ಪ್ರಸ್ತಾವ ಮಾಡಿದ್ದೀನಿ. ಕಾನಹಳ್ಳಿ ಫಾರೆಸ್ಟಲ್ಲಿ 2 ಕಾಡಾನೆ ಇದೆ ಅಂತ ಮೆಸೇಜ್ ಇರುತ್ತೆ. ಆ ಮೆಸೇಜಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಕಾಡಾನೆ ಇದೆ ಅಂತ. ನಾನು ಮಂಗಳೂರು ಹೋಗ್ತಾ ಇರ್ತೀನಿ, ನಾನು ನನ್ನ ಕಾರಲ್ಲಿ, ನಾನು ಹೆಂಡತಿ, ನನ್ನ ಮಗ ಎಲ್ಲರೂ ಇರ್ತಾರೆ, ನಾನು ಇರ್ತೀನಿ, ಹೋಗ್ತಾ ಇರ್ತೀವಿ. ಹೋಗ್ತಾ ಇದ್ದಾಗ ಒಂದು 2:30-3 ಗಂಟೆ ಸಂದರ್ಭ, ರಸ್ತೆಯಲ್ಲೇ ನನಗೆ ಕರಡಿ ಸಿಕ್ಬಿಡುತ್ತೆ. ಯಾವ ರೀತಿ ಸಿಗುತ್ತೆ ಅಂದರೆ, ಟರ್ನಿಂಗ್ ಇರುತ್ತೆ, ಆ ಟರ್ನಿಂಗಲ್ಲಿ ನಾನು ಹೋಗಿ
ಸಡನ್ ಆಗಿ ಸಿಕ್ಕಾಕೋಬಿಡ್ತೀನಿ. ಸರ್ ಕರಡಿ Current. ಅಂದ್ರೆ ನಮ್ಮ ಕಾಡಾನೆ ಕರಡಿ ಏನಕ್ಕಂದ್ರೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಬಬ್ರು ವಾಹನ ಕರಡಿ ಅಂತ. ಹೌದು, ಆ ಕಾಡಾನೆ ಕರಡಿನೇ ಬಬ್ರು ವಾಹನ ಈಗ. ಆ ರೀತಿ ಇದೆ ಈಗ. ಬಬ್ರು ವಾಹನ ಅಂತ ಆಗಿದೆ. ಮುಂಚೆ ಅದು ನಮ್ಗೆಲ್ಲ ಕರಡಿನೇ. ಅದು ಕರಡಿ ಅಂದ್ರೆ ಕಾಡಾನೆ. ಆ ಕಾಡಾನೆ ಅಂತ ಹೌದು, ಸ್ವಲ್ಪ ಜನ ಕನ್ಫ್ಯೂಷನ್ ಮಾಡ್ತಾರೆ. ಕರಡಿ ಅಂದ್ರೆ ಕರಡಿನ ಅಂತ ಕೇಳ್ತಾರೆ. ಅಂದ್ರೆ ಕಾಡಾನೆಗೆ ಹೆಸರಿಟ್ಟಂತ ನಮ್ಮ ಸ್ಥಳೀಯರು, ಆನೆ ಪ್ರೇಮಿಗಳು ಅದನ್ನ ಕರಡಿ ಅಂತ ಹೆಸರಿಟ್ಟಿದ್ರು. ಅದು ಕೂಡ ಮೊಬೈಲ್ ರಿಂಗ್ ಆದ್ರೆ ಸಾಕು, ಮನುಷ್ಯರನ್ನ ಯಾವ ರೀತಿ ಹಿಂಬಾಲಿಸ್ತಾ ಇತ್ತು ಅಂತ ಹೇಳಿದ್ರೆ, ಸೈಲೆಂಟ್ ಆಗಿ ಬರೋದು, ಒಂದು ಎಲೆನೂ ಕೂಡ ಅಲ್ಲಾಡ್ದಂಗೆ, ಒಂದು ಕಡ್ಡಿನೂ ಮುರಿದಂಗೆ ಸೌಂಡೇ ಬರ್ತಾ ಇರ್ಲಿಲ್ಲ. ನಮಗೆ ತುಂಬಾ ಅನುಭವಗಳಾಗಿದ್ದಾವೆ. ತೋಟದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಹಿಂದೆ ಬಂದಿರೋದು ಕರಡಿ. ಮತ್ತೆ ಗುಂಪಲ್ಲಿದ್ದಾಗ ಈ ಇಲಾಖೆಯವರೆಲ್ಲ ಪಟಾಕಿ ಹೊಡೆದು ಕಾಡಿಗೆ ಓಡಿಸ್ಬೇಕಾದ್ರೆ ಕರಡಿ ಏನ್ ಮಾಡೋದಂದ್ರೆ ದಪ್ಪ ಮರದ ಬಡ್ಡೆ ಹೋಗಿ ನಿಂತ್ಕೊಬಿಡೋನು. ಈ ಗುಂಪೆಲ್ಲ ಹೋಯ್ತಲ್ಲ, ಆನೆಲ್ಲ ಹೋಯ್ತು ಅಂತ ನಾವು ನೋಡಕ್ ಹೋದಾಗ ಕದ್ ನಿಂತಿರೋದು. ನಾವು ಒಂದ್ಸತಿ ಇಲ್ಲೇ ಉಲೆಮಕ್ಕಿಲ್ ಒಂದು ಘಟನೆ ಆಗಿದೆ. 18 ಕಾಡಾನೆಗಳಿರುತ್ತೆ. ಎಷ್ಟು? 18 ಕಾಡಾನೆ. ನಮಗ್ ಕಾಣೋದು 4 ಕಾಡಾನೆಗಳು. ನೀರ್ ಕುಡಿಯಕ್ ಹೋಗಿರ್ತವೆ. 4 ಇದಾವೆ, ಓಡಿಸ್ಬಿಡೋಣ ಇದನ್ನ, ಕಾಫಿ ಎಲ್ಲ ಹಾಳು ಮಾಡ್ತಾ ಇದೆ, ಗಿಡ ಹಾಳು ಮಾಡ್ತಾ ಇದೆ ಅಂತ ಹೇಳಿ ನಾವು ಏನ್ ಮಾಡ್ತೀವಿ, ETF ಹೇಳ್ಕೊಂಡು ಸಂಜೆ ಒಂದು 5:30 6 ಗಂಟೆ ಸಂದರ್ಭದಲ್ಲಿ ಕಾಡಿಗೆ ಓಡಿಸ್ತೀವಿ, ಬೇರೆ ಕಡೆಗೆ ಓಡಿಸ್ತೀವಿ. ಆ ಓಡಿಸೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವತ್ತು ಕರಡಿನೂ ಆ ಗುಂಪಲ್ಲಿ ಇರುತ್ತೆ. ಆ ಗುಂಪಲ್ಲಿದ್ದಾಗ ಪಟಾಕಿ ಹೊಡೆದು ಈಗ ಪಟಾಕಿಗೂ ಹೆದರಲ್ಲ ಕಾಡಾನೆಗಳು. ಪಟಾಕಿ ಸಿಂಗಲ್ ಸೌಂಡಿಗೆ ಹೆದರಲ್ಲ. ದಪ್ಪ ಏನ್ ಪಟಾಕಿ ಇರುತ್ತೆ ಅದನ್ನ 2 ಕಟ್ಬಿಟ್ಟು ರೈತರು ಹೊಡಿತಾರೆ. ಯಾಕಂದ್ರೆ ಶಬ್ದ ಜೋರಾಗಿ ಬರ್ಲಿ ಅಂತ ಹೇಳ್ಬಿಟ್ಟು. ಆವಾಗ್ಲೇ ಸ್ವಲ್ಪ ಭಯ ಆಗೋದು. ಇಲ್ಲ ಅಂದ್ರೆ ಈಗ ಪಟಾಕಿಗೂ ಅಭ್ಯಾಸ ಆಗ್ಬಿಟ್ಟಿದೆ. ಯಾಕಂದ್ರೆ ರೈತರ ಕಷ್ಟ ಹೇಳ್ತಾ ಇರೋದು ನಾನು. ಯಾಕಂದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ, ಓಡಿಸ್ಬೇಕಾದ್ರೆ ಎಲ್ಲಾ ಕಾಡಾನೆಗಳು ಹೋಗ್ಬಿಡ್ತವೆ. ನಾವೇನ್ ಯೋಚನೆ ಮಾಡ್ತೀವಿ, ಎಲ್ಲ ದಾಟ್ತಪ್ಪ ಈಗ, ದಾಟ್ತು ಅಂತ ಹೇಳ್ಬಿಟ್ಟು ಆರಾಮಾಗಿರ್ತೀವಿ. ಆ ಸಂದರ್ಭದಲ್ಲಿ ಏನ್ ಕರಡಿ ಅನ್ನೋದು ನಮ್ಮ ಕಾಡಾನೆ ಕರಡಿ. ಈಗ ಬಬ್ರು ವಾಹನ ಏನ್ ಮಾಡುತ್ತಂತ ಹೇಳಿದ್ರೆ, ಒಂದ್ ಮರ ಇರುತ್ತೆ, ಮರದ ಬಡ್ಡೆನೆ ಅಲ್ಲೇ ನಿಂತಿರುತ್ತೆ, ಹಿಂದ್ಗಡೆಯಿಂದ ಬಾಲ ಕಾಣುತ್ತೆ. ಇದು ಆನೆ ತರ ಸಂಜೆ ಟೈಮ್ ಬೇರೆ, ಸ್ವಲ್ಪ ಕತ್ಲು ಆಗ್ತಾ ಇರೋ ಟೈಮು. ಆ ಟೈಮಲ್ಲಿ ನಾವು ಅಕಸ್ಮಾತ್ ಅದನ್ನ ನೋಡ್ತಾ ಇರಲಿಲ್ಲ ಅಂದ್ರೆ ಹಿಂದ್ಗಡೆಯಿಂದ ಬಂದು ನಮಗೆ ಅಟ್ಯಾಕ್ ಮಾಡೋದು. ಆ ಥರ ಒಂದು ಚಾಣಕ್ಯ ಅಂತ ಹೇಳಿದ್ರೆ ನಮ್ಮ ಕರಡಿ. ಅದೇ ರೀತಿ ನನಗೇನಾಗುತ್ತೆ, ಕಾನಹಳ್ಳಿ ರಸ್ತೆಯಲ್ಲಿ, ಕಾನಹಳ್ಳಿ ಫಾರೆಸ್ಟ್ ರೋಡು ಮೂಡ್ಗೆರೆಗೆ ಹೋಗಿ ಸಂಪರ್ಕ ಹೊಂದುವಂಥ ರಸ್ತೆ, ವಿಕ್ರಾಂತ್ನ ಮೊದಲನೇ ದಿವಸ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ರಲ್ಲ ಆ ಜಾಗದಲ್ಲಿ, ಆ ಜಾಗ ಏನಾಗುತ್ತೆ, ಅಲ್ಲಿ ಆನೆಗಳು ದಾಟಾಡೋ ಜಾಗ. ಮತ್ತೆ ಸಂಜೆ ಟೈಮೆಲ್ಲ ಅಲ್ಲಿ ಆನೆಗಳು ಇರುತ್ತೆ, ರಾತ್ರಿ ಸಮಯದಲ್ಲೂ ಆನೆ ಇರುತ್ತೆ. ಮೊನ್ನೆ ದಿವಸ ಒಂದು ಬೈಕ್ ಸವಾರರು ಆನೆ ಮಧ್ಯದಲ್ಲಿ ಬಂದು ಸಿಕ್ಕಾಕೊಳ್ತಾರೆ ಅದೇ ಜಾಗದಲ್ಲಿ. ನನ್ಗೇನಾಗುತ್ತೆ, ನಾನು ನನ್ನ ಫ್ಯಾಮಿಲಿ ಹೋಗ್ತಾ ಇರ್ಬೇಕಾರೆ ಕರಡಿ ಮುಂದೆಯಿಂದಾನೆ ನನಗೆ ಬೆರೆಸ್ಕೊಂಡು ಬಂದ್ಬಿಡುತ್ತೆ. ನಾನು ಕಾರ್ ಬ್ರೇಕ್ ಹೊಡಿತೀನಿ ಅಷ್ಟೇ, ರಿವರ್ಸ್ ತೆಗಿಯೋಕ್ಕೂ ಟೈಮ್ ಕೊಡಲ್ಲ. ಟೈಮ್ ಕೊಡ್ದಲೆ ಒಂದು ಅರ್ಧ ಅಡಿ ಕಾರಿಗೆ ಗುದ್ದಂಗೆ ಬಂದು ನಿಂತ್ಕೊಳ್ಳುತ್ತೆ. ನಿಂತ್ಕೊಬಿಟ್ಟು ಮತ್ತೆ ನನ್ನ ಹತ್ರ ಬರುತ್ತೆ, ಒಂದು ಕಾಲು ಮುಂದ್ಗಡೆ ಇಟ್ಟಿರುತ್ತೆ. ನಾನು ರಿವರ್ಸು ಹೋಗೋಕ್ಕಾಗಲ್ಲ, ಮುಂದೇನೂ ಹೋಗೋಕ್ಕಾಗಲ್ಲ. ಆ ಒಂದು ಇದರಲ್ಲಿ ನಾನು ಸಿಕ್ಕಾಕೊಳ್ತೀನಿ. ನಾನು ಗಾಬರಿ ಆಗಲ್ಲ. ನನ್ನ ಮಿಸಸ್ಸು ಮತ್ತು ನನ್ನ ಮಗ ಸೈಲೆಂಟ್ ಆಗಿಬಿಡ್ತಾರೆ, ಸ್ಟ್ರಕ್ ಆಗಿಬಿಡ್ತಾರೆ. ಆನೆ ಅಷ್ಟು ದೊಡ್ಡ ಆನೆನ ಯಾವತ್ತೂ ನೋಡಿರಲ್ಲ ಅವರು, ಸಾಕಾನೆನ ನೋಡಿದ್ದಾರೆ. ಆದರೆ ಈ ಥರ ಬೆರೆಸ್ಕೊಂಡು ಬಂದು ಒಂದು ಅಟ್ಯಾಕ್ ಮಾಡುವಂಥ ಬಂದಂಥ ಆನೆ ಭಯಪಟ್ಟು ಏನು ಮಾಡ್ತಾರೆ, ಮೈಂಡ್ ಸ್ಟ್ರಕ್ ಆಗಿ ಹೋಗುತ್ತೆ. ನಾನೊಬ್ಬನೇ ಆಕ್ಟಿವ್ ಇರೋದು. ನಾನು ಗಾಡಿನ ಆಫ್ ಮಾಡಲ್ಲ, ಹಾರನ್ ಹೊಡಿಯಲ್ಲ, ಏನು ಕಿರ್ಚಾಡಲ್ಲ. ಮಿರೇರ್ ನಂದು ಗ್ಲಾಸ್ ನಾನೇನು ಮಾಡ್ತೀನಿ, ಅರ್ಧ ಇರುತ್ತೆ, ನಾನೇನು ಮಾಡ್ತೀನಿ, ಮೆಲ್ಲ ಹತ್ತಿಸ್ತೀನಿ. ಆ ಗ್ಲಾಸ್ ಹತ್ರನೇ ಈ ಆನೆ ಇರುತ್ತೆ. ಕೈ ಹಾಕಿದರೆ ಆನೆ ಸಿಕ್ಕುತ್ತೆ ನನಗೆ. ಆ ಸಂದರ್ಭದಲ್ಲಿ ಒಂದ್ಸತಿ ಹಿಂಗಂತ ಇರುತ್ತೆ, ಮತ್ತೆ ನಿಲ್ಲುತ್ತೆ. ನನಗೆ ಜೀವ ಹೊಡ್ಕೊಳ್ತಾ ಇದೆ, ನಾನು ಸತ್ರು ಪರವಾಗಿಲ್ಲ, ನನ್ನ ಮಗ ಉಳಿದ್ರೆ ಸಾಕು ಅಂತ ಹೇಳಿ. ಅಂಥ ಒಂದು ಸ್ಥಿತಿಗೆ ನಾನು ಬಂದ್ಬಿಡ್ತೀನಿ. ಇನ್ನೂ ಒಂದು ಮನಸ್ಸಲ್ಲಿ ಆಲೋಚನೆಗಳು 5 ನಿಮಿಷದಲ್ಲಿ 100 ಆಲೋಚನೆಗಳು ಬಂತು. ಈಗ ಪಲ್ಟಿ ಮಾಡಿದ್ರೆ ನನ್ನ ಮಗನ್ಗೆ ಹೆಂಗೆ ಉಳಿಸೋದು, ಈಗ ಕಾರ್ನ ಪಲ್ಟಿ ಮಾಡಿಬಿಟ್ರೆ ಯಾವ ರೀತಿ ಉಳಿಯೋದು ಅನ್ನೋದು ಒಂದು ಮನಸ್ಸೊಳಗೆ. ಆದರೂ ನಾನು ಗಾಬರಿ ಆಗಲ್ಲ. ನಾನು ಅದೇ ರೀತಿ ಕ್ಲಚ್ಚು ಬ್ರೇಕಲ್ಲಿ ಮೇಂಟೈನ್ ಮಾಡ್ಕೊಂಡಿರ್ತೀನಿ. ಆಮೇಲೆ ನಾನು ಸುಮ್ಮನೆ ನಿಂತಾಗ ಒಂದು 5 ನಿಮಿಷದಲ್ಲಿ ಮತ್ತೆ ಒಂದು ಕಾಲು ತೆಗೆದ್ಬಿಟ್ಟು ಸೈಡಿಗೆ ನಿಲ್ಲುತ್ತೆ ಕರಡಿ. ಕರಡಿ ಅಂದರೆ ನಮ್ಮ ಬಬ್ರು ವಾಹನ. ಮುಂಚಿತವಾಗಿ ಕರಡಿ, ಕಿಲ್ಲರ್ ಕರಡಿ ಅಂತ, ಅದನ್ನ ಒಂದು ಸ್ಟ್ರಾಂಗ್ ಬಲಿಷ್ಠವಾದಂಥ ಆನೆ ಅದು. ಆವಾಗ ಗಾಳಿ ಆಡಿಸ್ಕೊಂಡು ಸುಮ್ಮನೆ ನಿಂತ್ಕೊಳ್ಳುತ್ತೆ ಕರಡಿ. ಅದಕ್ಕೂ ಗೊತ್ತಾಗುತ್ತೆ, ಇವ್ರು ನನಗೇನು ಮಾಡೋಕ್ಕೆ ಬಂದಿಲ್ಲ, ಸಿಕ್ಕಾಕೊಂಡ್ರೆ ಸರೆಂಡರ್ ಆಗಿದ್ದೀನಿ. ಸರೆಂಡರ್ ಆದರೆ ಪೊಲೀಸ್ನವರು ಬಿಟ್ಬಿಡ್ತಾರೆ, ಕರ್ಕೋಗಿ ಏನು ಕಾನೂನು ಕ್ರಮ ತಗೊಳ್ತಾರೆ. ಅದೇ ರೀತಿ ನಮ್ಮ ಕರಡಿನೂ ಕೂಡ ನಾವು ಸರೆಂಡರ್ ಆದಮೇಲೆ ನಮಗೆ ಸುಮ್ಮನೆ ಬಿಟ್ಬಿಟ್ಟ. ಅದ್ರ ಮೇಲೆ ನಾನೇನು ಮಾಡ್ತೀನಿ, ಸಡನ್ ಆಗಿ ಮೂವ್ ಮಾಡ್ತೀನಿ ಮುಂದಕ್ಕೆ ಹೋದಾಗ ಮತ್ತೆ ಹಿಂಗನ್ನುತ್ತೆ, ಮತ್ತೆ ಕಾಡೊಳಕ್ಕೆ ಹೋಗುತ್ತೆ. ಅದೊಂದು ಸಂದರ್ಭ. ಮತ್ತೆ ಇನ್ನೊಂದು, ಇದೇ ಜಾಗದಲ್ಲಿ ಏನು ನಾವು ಕೂತಿದ್ದೀವಿ ಇದೇ ಭಾಗದಲ್ಲಿ ಕಾಡಾನೆಗಳು ಇದಾವೆ ಅಂತ ಮೆಸೇಜ್ ಇರುತ್ತೆ. ಮೆಸೇಜ್ ಅಂದರೆ ನಾವು ಮುಂಚಿತವಾಗಿ ಹೋಗಿದಂಥ ಜಾಗ ಭೈರದೇವರ ಗುಡ್ಡ, ಬಾಳ್ಗುಲಿಲಿ ಅಂತ. ಇಲ್ಲಿ ನಮ್ಮ ಸ್ನೇಹಿತರು ಎಲ್ಲ ಕಾಫಿ ಮೆಣಸು ತೊಗೊಂಡೋಗಿ ಕುಯ್ದಿರ್ತಾರೆ ನೋಡಿ. ಈಗ ಜನ ಇರ್ತಾರೆ, ಕಾಫಿ ಮೆಣಸು ಕುಯ್ದಿರ್ತಾರೆ.
ಆ ಸಂದರ್ಭದಲ್ಲಿ ತಗೊಂಡು ಹೋಗ್ಬೇಕು. ಈಗ ಸಂಜೆ ಆಗ್ಬಿಡುತ್ತೆ, 6-6:30 ಗಂಟೆ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ಗುಂಪು ಒಂದು 20-22 ಆನೆ ಗುಂಪಿರುತ್ತೆ, ಕೂಗಾಡ್ಕೊಂಡು ಇಲ್ಲಿಗೆ ಬಂದ್ಬಿಡುತ್ತೆ ಆನೆಗಳು. ನಾವು ಈ ಜಾಗದಲ್ಲಿ ಇರ್ತೀವಿ. ಈ ಜಾಗದಿಂದ ಹೇಗಪ್ಪ ಹೋಗೋದು, ಈಗ ಆನೆಗಳು ಬಂದಾಯ್ತು ಸಂಜೆ 6:30-7 ಗಂಟೆ ಸಂದರ್ಭದಲ್ಲಿ ಹೇಗೀಗ ಊರಿಗೆ ಹೋಗೋದು ಅಂತ ಕಾಯ್ತಾ ಇರ್ತೀವಿ. ಅದ್ರ ಮೇಲೆ ಪಟಾಕಿ ಹೊಡಿತೀವಿ, ಎಲ್ಲ ಮಾಡ್ತೀವಿ. ಅದರಲ್ಲಿ ಒಂದು ಆನೆ ಉಳ್ಕೊಂಡಿರುತ್ತೆ, ಕಾನಹಳ್ಳಿ ಕುಳ್ಳ ಅಂತ ಒಂದು ಹೆಸರಿಟ್ಟಿದ್ವಿ. ಆ ಆನೆ ಉಳ್ದಿರುತ್ತೆ, ನಮಗೆ ಗೊತ್ತಾಗಲ್ಲ, ಅದು ರೋಬಸ್ಟದಲ್ಲಿ ಕಾಣಲ್ಲ, ಕುಳ್ಳ ಅದು ಒಂದು ಜೀವನೂ ಕೂಡ ಬಲಿ ತಗೊಳ್ತು ಆಚೆ ಒಂದು 2 ವರ್ಷ ಹಿಂದೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಬರ್ಬೇಕಾದ್ರೆ ನಮ್ಮನ್ನ ಹಿಂಬಾಲಿಸುತ್ತೆ, ಗಾಡಿಗೆ ಹಿಂಬಾಲಿಸುತ್ತೆ, ಬೆರೆಸುತ್ತೆ. ಒಂದು ಘಟನೆಗಳು ಆ ಥರ. ಈಗ ನಾವು ನಮ್ಮ ಎಲ್ಲ ಒಂದು ಅಭಿಮಾನಿಗಳಿಗಾಗಿರ್ಬೋದು, ಜನಗಳಿಗೂ ಏನು ಹೇಳಕ್ ಇಷ್ಟಪಡ್ತೀವಂದ್ರೆ, ಕಾಡಾನೆನೇ ಇರುತ್ತೆ. ನಾವು ಎಷ್ಟು ಸೇಫ್ಟಿಲಿ ನೋಡ್ಬೇಕಂದ್ರೂ ನಾವು ಇಲಾಖೆಯವ್ರ ಜೊತೆಗೆ ಹೋಗ್ತೀವಿ, ಇಲ್ಲ ನಮ್ಮ ಸ್ನೇಹಿತರುಗಳ ತೋಟಕ್ಕೆ ಬಂದ್ರೆ, ಈಗ ನಮ್ಗೆ ಅನುಭವ ಆಗಿದೆ. ನಾವು ತಲೆಗಟ್ಟಿದೆ ಅಂದ್ರೆ ಒಂದು ಗಾದೆ ಹೇಳ್ತಾರೆ, ಬಂಡೆಗೆ ಚಚ್ಕೋಬಾರ್ದು ಅಂತ. ಅದೇ ರೀತಿ ನಮ್ಮ ಒಂದು ಪರಿಸ್ಥಿತಿ, ನಮ್ಮ ಕಾಲಿಗೆ ಯಾವ ರೀತಿ ಇರುವೆ ಸಿಕ್ಕಿದ್ರೆ ಯಾವ ರೀತಿ ನುಸುಳ್ತೀವೋ, ಕಾಡಾನೆ ಕೈಗೆ ನಾವು ಸಿಕ್ಕಿದ್ರು ನಮ್ದು ಎಲ್ಲ ಮುಗಿಸ್ಬಿಡುತ್ತೆ ಕಾಡಾನೆ. ಹಾಗಾಗಿ ಎಲ್ಲರೂ ಕೂಡ ಕಾಡಾನೆ ನೋಡಿದಲ್ಲಿ ಸ್ವಲ್ಪ ಜಾಗೃತೆ ವಹಿಸಿ, ದೂರದಿಂದ ವಿಡಿಯೋ ಮಾಡ್ಬೇಕಾ, ದೂರದಿಂದ ಫಸ್ಟು ನಮ್ಮ ಪ್ರಾಣ, ಆಮೇಲೆ ನಮಗೆ ಕಾಡಾನೆ ನೋಡೋದೊಂದು ಆಸೆ. ನಾವೇ ಇಲ್ಲ ಅಂದ್ರೆ ಆಸೆ ಇಟ್ಕೊಂಡು ಏನು ಮಾಡೋದು, ಅದೊಂದು ನಾನು ಜನಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.